ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ವಶನ್ ಪೇಪರ್ ಕರ್ನಾಟಕ. ಸ್ಟೂಡೆಂಟ್ಸ್, ಗುಲ್ಬರ್ಗ ಯೂನಿವರ್ಸಿಟಿಲಿಂತ ಈಗ ಎಕ್ಸಾಮ್ ಡೇಟ್ ಅದು ಬಿಟ್ಟಾರ ನೋಡ್ರಿ. ಟೈಮ್ ಟೇಬಲ್ ಅದು ಬಿಟ್ಟಾರ. ಯಾವ್ಯಾವ ಕೋರ್ಸಿಂದ ಬಿಟ್ಟಾರ ಅಂದ್ರೆ BA, BCom, BSc ಇವು ಕೋರ್ಸ್ಗಳದು ಫಸ್ಟ್ ಸೆಮಿಸ್ಟರ್ದು ಯಾರು ರೆಗ್ಯುಲರ್ ಇದ್ದೀರಿ ನೋಡು, ನಿಮ್ದು ಎಕ್ಸಾಮ್ ಟೈಮ್ ಟೇಬಲ್ ಅದು ಬಿಟ್ಟಾರ. ತಾತ್ಕಾಲಿಕ ಪರೀಕ್ಷೆಗಳ ವೇಳಾಪಟ್ಟಿ ಈ ಮೂಲಕ ಪ್ರಕಟಿಸಲಾಗಿದೆ ಅಂತೇಳಿ ಈ ರೀತಿ ಇದು ನೋಟಿಫಿಕೇಶನ್ ಬಂದದ ನೋಡ್ರಿ. ಇದು ಟೈಮ್ ಟೇಬಲ್ ಯಾವಾಗ ಬಂದದ ಅಂದ್ರೆ 18 ತಾರೀಕಿಗೆ ಬಿಟ್ಟಾರ ಇದು ವೆಬ್ಸೈಟ್ ಒಳಗೆ. ಇದು ಯಾರ್ಯಾರ್ದು ಟೈಮ್ ಟೇಬಲ್ ಅದ ಅಂದ್ರೆ ಯಾರು BA ಫಸ್ಟ್ ಸೆಮ್ ಇದ್ದೀರಿ ಮತ್ತು BCom ಫಸ್ಟ್ ಸೆಮ್ ಇದ್ದೀರಿ, BSc ಫಸ್ಟ್ ಸೆಮ್ ಇದ್ದೀರಿ ನೋಡು, ಅವ್ರ ಸಲಿಂದ ಇದು ಎಕ್ಸಾಮ್ ಟೈಮ್ ಟೇಬಲ್ ಅದು ನಿಮ್ಮದು ಎಕ್ಸಾಮ್ಸ್ ಅದು ಯಾವಾಗ ಸ್ಟಾರ್ಟ್ ಆಗ್ತಾವೆ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ BA ತೋರ್ತದ, ನೀವು ಇಲ್ಲಿ ನೋಡ್ಬೋದು, ಇದು BA ತೋರ್ತದ. BA ತೋರ್ದು ನೋಡ್ರಿ, ನಿಮ್ದು ಎಕ್ಸಾಮ್ ಟೈಮಿಂಗ್ ಏನದ ಅಂದ್ರೆ 10ರಿಂದ 12 ತನಕ ಇರ್ತದೆ. ಟೋಟಲ್ 60 ಮಾರ್ಕ್ಸಿಂದ ಇರ್ತದೆ ಪೇಪರ್ ನಿಮ್ಮದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅದು ರೆಫರ್ ಮಾಡಿರಿ, ನಾನು ನನ್ನ ಚಾನಲ್ ಒಳಗೆ ಬಿಟ್ಟೀನಿ. ಅದು ಇರಲಿ. ಇಲ್ಲಿ ನೋಡ್ರಿ, ನಿಮ್ಮದು ಎಕ್ಸಾಮ್ಸ್ ಅದು ಯಾವಾಗ ಸ್ಟಾರ್ಟ್ ಆಗ್ತಾವೆ ಅಂದ್ರೆ 2 ತಾರೀಕಿಗೆ ಸ್ಟಾರ್ಟ್ ಆಗ್ತಾವೆ. 2 ಜನವರಿ 2024 ಅಂದ್ರೆ ಮುಂದಿನ ವರ್ಷ ನಿಮ್ದು ಎಕ್ಸಾಮ್ಸ್ ಅದು ಸ್ಟಾರ್ಟ್ ಆಗ್ತಾವೆ. ಫಸ್ಟ್ ಪೇಪರ್ ಯಾವ್ದು ಅಂದ್ರೆ ವುಮೆನ್ಸ್ ಅಂಡ್ ಸ್ಟಡೀಸ್ ಅಂತ ಹೇಳದ. ನೆಕ್ಸ್ಟ್ ಫೈನ್ ಆರ್ಟ್, ಹಿಸ್ಟ್ರಿ ಆಫ್ ಆರ್ಟ್ 1 ಅಂತೇಳಿ ಈ ರೀತಿ ಅದ. ಇದು BA ದವ್ರದಾಯ್ತು. ಈ ಕಡೆ ಇಲ್ಲಿ BCom ಮತ್ತು BSc ದವ್ರದದ, ಆದ್ರೆ ಡ್ಯಾಶ್ ಅದ. ಯಾಕಂದ್ರೆ ನಿಮ್ದು ದಿನ ಎಕ್ಸಾಮ್ ಸ್ಟಾರ್ಟ್ ಆಗಂಗಿಲ್ಲ. ನಿಮ್ದು ಎಕ್ಸಾಮ್ಸ್ ದಿನ ಯಾವಾಗ ಸ್ಟಾರ್ಟ್ ಆಗ್ತಾವೆ ಅಂದ್ರೆ ಇಲ್ಲಿ ಕೆಳಗೆ ಕೊಟ್ಟಾರ. ಫಸ್ಟ್ ಯಾರ್ದು ಸ್ಟಾರ್ಟ್ ಆಗ್ತದೆ ಅಂದರೆ BSc ದವ್ರದ್ದು ಆಗ್ತದೆ. BSc ದವ್ರದೊಳಗೆ ಜನರಲ್ ಮೈಕ್ರೋಬಯಾಲಜಿ ಇದೆ. ನೆಕ್ಸ್ಟ್ ಮ್ಯಾಥಮೆಟಿಕಲ್ ಸ್ಟ್ಯಾಟಿಸ್ಟಿಕ್ಸ್ ಒಳಗೆ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅದ. ಅಂದ್ರೆ ನಿಮ್ಮದು 5 ತಾರೀಕಿಗೆ ಸ್ಟಾರ್ಟ್ ಆಗ್ತದೆ ಯಾರು BSc ಇದ್ದೀರಿ. ನೆಕ್ಸ್ಟ್ BCom ದವ್ರದ್ದು ನೋಡ್ರಿ ಯಾವಾಗ ಸ್ಟಾರ್ಟ್ ಆಗ್ತಾವ ಅಂದ್ರೆ ಮಂಡೇ ಹಿಡ್ಕೊಂಡು ಸ್ಟಾರ್ಟ್ ಆಗ್ತಾವೆ. ಜನವರಿ 8, 2024 ಅರಬಿಕ್ ಬೇಸಿಕ್ ಅಂತ ಹೇಳ್ದ, ಅದು ಸ್ಟಾರ್ಟ್ ಆಗ್ತದೆ. ನಿಮ್ದು ಅದು ಪೇಪರ್ ಇದ್ದಿದ್ದಿಲ್ಲ ಅಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳ್ದ, ಇಲ್ಲಿ ನೋಡ್ಬೋದು. ಅದು ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದ್ರೆ 10 ತಾರೀಕಿಗೆ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಹಾಗೆ ಇನ್ನೊಂದು, ಇದು PDF ಲಿಂಕ್ ನಾ ಕಮೆಂಟ್ ಸೆಕ್ಷನ್ ಒಳಗೆ ಕೊಟ್ಟಿರ್ತೀನಿ. ನೀವು ಅಲ್ಲೇ ಕ್ಲಿಕ್ ಮಾಡ್ಕೇಸಿಂದ ಇದು PDF ಡೌನ್ಲೋಡ್ ಮಾಡ್ಕೋಬೋದು. ಈಗ ಕಮೆಂಟ್ ಸೆಕ್ಷನ್ ಒಳಗೆ ಲಿಂಕ್ ಅದು ಇದ್ದಿರ್ತದೆ, ನೀವು ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂದ್ರೆ ಈ ರೀತಿ PDF ಡೌನ್ಲೋಡ್ ಆಗ್ತದೆ. ನೀವು ಅಲ್ಲೇ ನಿಮ್ದು ಇದು ಎಕ್ಸಾಮ್ಸ್ ಅದು ಯಾವಾಗವ ಅಂಥೇಳಿ ನೋಡ್ಬೋದು. ಅದು ಇರಲಿ. ವಿಡಿಯೋ ನೀವು ಇಲ್ಲಿ ತನಕ ನೋಡಿದ್ರಿ ಅಂದ್ರೆ ನಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನು ನನ್ನ ಚಾನಲ್ ಒಳಗೆ ಬಿಟ್ಟಿನಿ. ನೀವು ಅವು ವೀಡಿಯೋಸ್ನು ನೋಡ್ಬೋದು. ನೀವು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿರಿ, ನಿಮ್ಮದು ಸಬ್ಜೆಕ್ಟ್ ಹೆಸರು ಮತ್ತು ಕ್ವಶನ್ ಪೇಪರ್ ಅಂತೇಳಿ ಈ ರೀತಿ ನೀವು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿರಿ, ನಿಮಗೆ ಅವೆಲ್ಲ ಕ್ವಶನ್ ಪೇಪರ್ ಅದು ಸಿಗ್ತಾವೆ. ಹಾಗೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅದು ಏನ್ರಿ ಬೇಕಾಗಿವು ನನ್ನ ಕಡೆಯಲ್ಲಿ ಅಂತ ಅಂದ್ರೆ ನೀವು ಅದನ್ನು ತೆಳ ಕಮೆಂಟ್ ಒಳಗದು ಬರ್ದು ಹೇಳಿರಿ, ನೀವು ಇಂಪಾರ್ಟೆಂಟ್ ಕ್ವಶನ್ ಅದು ಬೇಕು ಅಂತೇಳಿ. BCom ದೋರ್ಸಲಿಂದ BA ಮತ್ತು BSc ಅಲ್ಲ, ಯಾರು BCom ಇದ್ದೀರಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಅದು ಬೇಕಾಗಿವೆ ಅಂದ್ರೆ ಹೇಳಿರಿ, ನಾನು ಅದ್ರ ಮೇಲೂ ವಿಡಿಯೋ ಮಾಡ್ತೇನೆ. ಅದು ಇರಲಿ. ವಿಡಿಯೋ ನೀವು ಇಲ್ಲಿ ತನಕ ನೋಡಿದ್ರಿ ಅಂದ್ರೆ ಒಂದ್ಸಲ ವಿಡಿಯೋಗೆ ಲೈಕ್ ಮಾಡಿರಿ. ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಒಂದ್ಸಲ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಒಳಗೆ ಇಷ್ಟೇ. ಮುಂದಿನ ವಿಡಿಯೋ ಒಳಗೆ ನಾನು ನಿಮಗೆ ನೆಕ್ಸ್ಟ್ ಟಾಪಿಕ್ ಹೇಳ್ತೇನೆ.